ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಛೇ, ನಮ್ಮ ಹುಡುಗಿ ಮನೆ ಹೇಗೆ ಹುಡುಕೋದು ಇವಾಗ? ಊರ ಹೆಸರು ಗೊತ್ತಲ್ವಾ, ಅಷ್ಟು ಸಾಕು. ಪದ್ಮಿನಿ, ನಾವೆಷ್ಟೇ ಕೇಳ್ಕೊಂಡ್ರು ಯಾರು ನಿಂಗೆ ಮೊದಲು ಡ್ಯಾನ್ಸ್ ಮಾಡಕ್ಕೆ ಅವಕಾಶನೇ ಕೊಡ್ತಿಲ್ಲ ಗೊತ್ತಾ? ಏಟಾದ್ರೂ ಈಗ ಸ್ವಲ್ಪ ಜನ ಡ್ಯಾನ್ಸ್ ಮುಗ್ದೋಗೈತೆ, ಇನ್ನೊಂದು ಸ್ವಲ್ಪ ಹೊತ್ನಾಗ ನಿನ್ನೂ ಕರೀತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಮನೆಯಾಗ ಎಲ್ಲ ಸರಿಯಾಗಿದ್ರೆ ಸಾಕಲ್ವೇನ್ರೆ? ಆಮ್ಯಾಕೆ ನಾನೇ ಹೊಂಟೋಯ್ತೀನಿ. ಏನು ಗೊತ್ತಾ, ಈ ಮಾಸ್ಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಕ್ಕಾಗಕ್ಕಿಲ್ಲ ಕಣ್ರೆ. ಈ ಸುಧಾಕರ್ ಮಾವ ಬೇರೆ ಇಲ್ಲೇ ಅವರೇ. ಪದ್ಮಿನಿ, ನಾನು ನೀತು ಸುಧಾಕರ್ ಅಂಕಲ್ನ ಹೆಂಗಾರ ಮಾಡಿ ನೀನು ಡ್ಯಾನ್ಸ್ ಆಡುವಾಗ ಇಲ್ದೇ ಇರೋಂಗೆ ಮಾಡ್ತೀವಿ, ಸರಿನಾ? ಆಗ ನೀನು ಮಾಸ್ಕ್ ಹಾಕಲ್ದೆ ಡ್ಯಾನ್ಸ್ ಮಾಡ್ಬೋದು. ಹಲೋ 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 ಅಕ್ಕ, ಡ್ಯಾನ್ಸ್ ಮುಗೀತಾ? ಬೇಗ ಹೊಂಟು ಬಾ ಅಕ್ಕ. ಯಾಕೆ ಪೂರ್ವಿ, ಏನಾಯ್ತು? ಅಪ್ಪಯ್ಯ ನಿನ್ನನ್ನು ಕರಿತಾವ್ರೆ. ಅವನಿಗೂ ಅತ್ತೆಯವನಿಗೂ ನಿನ್ನ ಕರ್ಕೊಂಬ ಅಂತ ಗಂಟು ಬಿದ್ದವ್ರೆ. ನಮ್ಗಿಲ್ಲಿ ಏನು ಸುಳ್ಳು ಹೇಳಬೇಕೋ ತೋಚ್ತಾ ಇಲ್ಲ. ಗಂಡಿನ ಕಡೆಯವರು ನಿನ್ನನ್ನೇ ಕೇಳ್ತಾವ್ರೆ. ನಮ್ಮ ಕೈಯಲ್ಲಿ ಇನ್ನೇನು ಮ್ಯಾನೇಜ್ ಮಾಡೋಕ್ಕಾಗಕ್ಕಿಲ್ಲ. ಪೂರ್ವಿ, ಏನಾದರೂ ಹೇಳಿ, ಇನ್ನು ಸ್ವಲ್ಪ ಹೊತ್ತು ಕಣೆ. ಇಲ್ಲ ಅಕ್ಕ, ಹೆಚ್ಚು ಅಂದರೆ ಇನ್ನೊಂದು 10 ನಿಮಿಷ ಏನಾದರೂ ಕತೆ ಹೇಳ್ಬೋದು ಅಷ್ಟೇ. ಅದಾದ್ಮ್ಯಾಕೆ ಸತ್ಯ ಹೇಳೋದು ಬಿಟ್ಟು ಬೇರೇನು ಮಾಡೋಕ್ಕಾಗಕ್ಕಿಲ್ಲ. ಅಪ್ಪಯ್ಯ ಆಗಲೇ ಗುರ್ಗುರ್ ಅಂತವ್ರೆ. ನಮಗಂತೂ ದಿಕ್ಕೇ ತೋಚ್ತಿಲ್ಲ. ಬೇಗ ಹೊಂಟು ಬಾಕ. ನೀನು ಬರೋವರೆಗೂ ರೆಡಿ ಆಗ್ತಿದ್ಯಾ ಅದು ಇದು ಅಂತ ಏನೋ ಸುಳ್ಳು ಹೇಳ್ತೀವಿ. ಅದು ಕಷ್ಟನೇಯ, ಆದರೂ ಟ್ರೈ ಮಾಡ್ತೀವಿ. ನೀನು ಬೇಗ ಹೊಂಟು ಬಂದ್ಬಿಡು. ಹ್ಞೂ ಸರಿ, ಬಿಡ್ತೀನಿ. ಪದ್ಮಿನಿ, ಇಲ್ಲ ಕಣ್ರೆ, ನನ್ನ ಹಣೆ ಬರ್ದಾಗ ಈ ಡ್ಯಾನ್ಸ್ ಎಲ್ಲ ಬರ್ದಿಲ್ಲ. ನಾನು ಹೋಗಲೇಬೇಕು. ಅಪ್ಪಯ್ಯ ನನ್ನ ಕರೆದವ್ರಂತೆ. ನಾನೇನಾದರೂ ಹೋಗ್ಲಿಲ್ಲ ಅಂದರೆ ಮುಗ್ದೋಯ್ತು. ಅಳ್ಬೇಡ ಪದ್ಮಿನಿ, ಸ್ವಲ್ಪ ಹೊತ್ತಾರ ಅವರು ಏನಾರ ಕತೆ ಹೇಳಿ ನಿಭಾಯಿಸಿದ್ರೆ. ಇಲ್ಲ ಕಣ್ರೆ, ನಾನು ಹೋಗ್ತೀನಿ. ನನ್ನ ಯೋಗ್ಯತೆ ಏನು ಅಂತ ಗೊತ್ತಿದ್ರು ನಾನು ಆಸೆ ಪಟ್ಟಿದ್ದು ನನ್ನ ತೆಪ್ಪು. ಈ ಡ್ಯಾನ್ಸು ನನ್ನ ಪಾಲ್ಗೆ ಒಂಥರ ಮರೀಚಿಕೆ. ನಾನು ಎದ್ರಿಂದ ಎಷ್ಟೇ ಓಡಿದ್ರು ಸಿಗಂಗಾಗಿ ಮಾಯ ಆಗ್ತಾನೆ ಐತೆ. ಹೋಗ್ತೀನಿ ನಾನು. ಈಗ ನಮ್ಮ ಡ್ಯಾನ್ಸಿಂಗ್ ಚಾಂಪಿಯನ್ಗೆ ಮುಂದಿನ ಡ್ಯಾನ್ಸಿಂಗ್ ಚಾಂಪಿಯನ್ ಕರೆಯುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 73. ಏನ್ ಮಾಡೋದು ಉರ್ವಶಿ? ಈಗ ನಿಮ್ಮ ಅಣ್ಣಯ್ಯ ಪದ್ಮಿನಿನ ಕರೆದಾಗೋಯ್ತು. ಕರ್ಕೊಂಬನ್ನಿ ಅಂತ ನಮ್ಮನ್ನು ಕಳಿಸ್ಬಿಟ್ರು. ಏಟೋದ್ರು ಅಂತ ತಡೆಯಕ್ಕಾಯ್ತದೆ? ಅದ್ಕೆವ್ವ, ಪದ್ಮಿನಿಗೆ ಫೋನ್ ಮಾಡಿದ್ದೀನಲ್ಲ. ಏನ್ ಮಾಡಿದ್ಯಾ? ಆಗ್ಲೇ ಮಾಡ್ದಾಗ ಏನಂತಂದೆ? ನಾನು ಹೇಳ್ದೆ ಅವಳನ್ನ ಕರ್ಸ್ಬಿಡು ಅಂತವ. ನೀನೆ ಕೊಂಡ್ಕಂಡೆ ಬಾ ಅಂತಂದೆ. ಈಗ ನೋಡು, ಈಟೊತ್ನೊಳಗೆ ನಿಮ್ಮ ಅಣ್ಣಯ್ಯಂಗೆ ಗೊತ್ತಾಗಿದ್ರೆ ಅದೊಂಥರ, ಈಗ ಗೊತ್ತಾದ್ರೆ ಇನ್ನೊಂಥರ ಕಣವ. ಮನೆಯಾಗೆ ಗಂಡಿನ ಕಡೆಯವ್ರು ಬಂದವ್ರೆ. ಪದ್ಮಿನಿ ಮನೆಯಾಗಿಲ್ಲ ಅಂತ ಗೊತ್ತಾದ್ರೆ ಮರ್ವಾದೆ ಹೋಗ್ತದೆ. ಪದ್ಮಿನಿನ ಯಾರು ಮದ್ವೆ ಆದಾರು? ಅಯ್ಯೋ ಅದ್ಕೆವ್ವ, ನೀವ್ ಅಳ್ಬೇಡಿ. ನೀವ್ ಯಾಕೆ ಅಲ್ಲಿ ಗಂಟ ಹೋಯ್ತೀರಾ? ಮತ್ತಿನ್ನೇನವ್ವ? ಅದ್ಕೆವ್ವ, ನಮ್ ಪದ್ದು ಹೊಂಟ್ಬಿಟ್ಟವಳೆ. ಇನ್ನೊಂದು 5 ನಿಮಿಷದಾಗ ಬಂದ್ಬಿಡ್ತಾಳೆ. ನೀವ್ ಹಿಂಗ್ ಹತ್ಬಿಟ್ರೆ ನೀವೇ ವಿಸಿಯವ ಅವ್ರಿಗೆ ಬಿಟ್ಕೊಟ್ಟಂಗ ಆಗಕ್ಕಿಲ್ವಾ? ನೀವ್ ಅಳ್ಬೇಡಿ. ನನ್ಗಂತೂ ಧೈರ್ಯ ಬತ್ತಿಲ್ಲ. ಇನ್ನದ್ಯಾವ್ರ ಕಾಪಾಡ್ಬೇಕು? ಅನಿಯ, ಪದ್ಮಿನಿಗೆ ಸೀರೆ ಹುಟ್ಟಿದ್ದು ಸರಿ ಹೋಗ್ತಿಲ್ಲ.
ಬೆಳಿಗ್ಗೆಯಿಂದ ತಯಾರಾಗ್ತಿದ್ದಾಳೆ ಅಂತ ಹೇಳ್ತಿದ್ದೀರಾ, ಈಗ ನೋಡಿದ್ರೆ ಸೀರೆ ಹುಟ್ಟಿಲ್ಲ ಅಂತೀರ. ಏನು ನಿಮ್ಮ ಕತೆ? ಏನಾದರೂ ಸಮಸ್ಯೆನಾ? ಏನೂ ಇಲ್ರ, ಅದೇ ಹೆಣ್ಮಕ್ಳಲ್ವರ, ಸೀರೆ ಒಡವೆ ಅದು ಇದು ಅಂತ ಅಷ್ಟೇ. ಹೌದೌದು, ಪದ್ಮಿನಿ ರೆಡಿ ಆಗ್ತಾವಳೆ, ಸ್ವಲ್ಪ ಹೊತ್ತಾಟೆಯಾ? ಉರ್ವಶಿ, ಬೇಗ ಕರ್ಕೊಂಬ. ಅಣ್ಣಯ್ಯ, ನೀನು ರೇಷ್ಮೆ ಸೀರೆಯ ಉಟ್ಕೋಬೇಕು ಅಂದೆ, ಆದರೆ ಪದ್ಮಿನಿಗೆ ಅದನ್ನು ಉಟ್ಕೊಳ್ಳೋದು ಕಷ್ಟ ಆಗ್ತೈತೆ. ಈಗ ಅದಕ್ಕೆವ ಹೋಗ್ಯವ್ರಲ್ವಾ, ರೆಡಿ ಮಾಡಿ ಕರ್ಕೊಂಬತ್ತಾರ ಸೀರು. ನಮಗೆ ಅಲಂಕಾರ ಮಾಡಿಕೊಂಡು ಕೃತಕವಾಗಿ ನಗ್ತಾ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳೋ ಹುಡುಗಿ ನಮಗೆ ಬೇಡ. ಅವಳು ಹೇಗಿದ್ದಾಳೋ ಹಾಗೆ ನೋಡಬೇಕು ಅಂತ ಬಯಸ್ತೀವಿ. ಕರೀರಿ ನಿಮ್ಮ ಗಂಡ. ಇನ್ನೇನು ಬಂದ್ಬಿಡ್ತಾಳೆ, ಅಷ್ಟೊತ್ಕೊಂದಿಷ್ಟು ಮಾತಾಡ್ಬೇಡಪ್ಪ. ಅಂದಾಗೆ ತಾವು ಬೆಂಗಳೂರಿನಾಗೆ ಯಾವ ಏರಿಯಾದಾಗಿರೋದು? ನಾವಿರೋದು ಡಾಲರ್ಸ್ ಕಾಲೋನಿಯಲ್ಲಿ, ಸದಾಶಿವನಗರ ಹತ್ರ. ಪೂರ್ವೆ, ಪದ್ದು ಫೋನ್ ಮಾಡಿದ್ಯಾ? ಆಗ್ಲೇ ಮಾಡಿವ್ನಿ, ಈಗ ಮತ್ತೆ ಮಾಡಿದ್ರೆ ಅವ್ಳು ಫೋನ್ ಎತ್ಕೋತಾ ಇಲ್ಲ. ನಿಮ್ಮ ಚಿಕ್ಕ ಮಗಳು ಊರೆಲ್ಲ ಸುತ್ತಿಸ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದ್ವಿ. ನಾವಿಷ್ಟು ತಡವಾಗಿ ಬಂದರೂ ನಿಮ್ಮ ಮಗಳು ಇನ್ನೂ ತಯಾರಾಗಿಲ್ಲ. ಯಾಕೆ? ನಾವು ಬರ್ತೀವಿ ಅಂತ ನೆನ್ನೆನೇ ಗೊತ್ತಿತ್ತು ತಾನೆ? ಮತ್ತೆವ ಪದ್ಮಿನಿನ ರೆಡಿ ಮಾಡಿ ಕರ್ಕೊಂಡು ಬರೋಕೆ ಹೋಗವ್ರೆ. ನೀವು ಏಟೇ ಸಿಂಪಲ್ಲು ಅಂದ್ರು, ಹೆಣ್ಣು ಅಂದಮೇಲೆ ಸ್ವಲ್ಪವಾದ್ರೂ ಅಲಂಕಾರ ಬೇಕಾಯ್ತದೆ ಅಲ್ವಾ? ಹೌದು, ನಿಮ್ಮ ಹುಡುಗ ಏನು ಓದ್ಕೊಂಡವ್ನೆ? ನಂದನ್ MBA ಮುಗಿಸಿದಾನೆ. ಓ, ನಮ್ಮ ಪದ್ದುನು ಫೈನಲ್ ಇಯರಿಂಗ್ ಓದ್ತಾ ಇದ್ದಾಳೆ. ಓದಾದ್ರಾಗೆ ಸಾನೆ ಚುರುಕು, ಹಂಗೆಯ ಮನೆ ಕ್ಯಾಮೇನು ಸಂದಾಗ್ ಮಾಡ್ತಾಳೆ. ನಮ್ಮ ಪೂರ್ವಿನೂ ತುಂಬ ಜಾಣೆ, ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತಾರಲ್ಲ ಹಂಗೆಯ. ಇವಳಿನೂ ಸಾನೆ ಸೈಲೆಂಟು. ಇವಳು ಸೈಲೆಂಟಾ? ಮತ್ತೆ ತುಂಬಾ ಸಂದಾಗಿ ಹಾಡಿ ಇಡ್ತಾಳೆ, ಗೊತ್ತಾಯ್ತಾ? ಹಾಡು ಅಂದ್ರೆ ಸಿನಿಮಾ ಹಾಡಲ್ಲ ತಾನೆ? ಅಯ್ಯೋ, ನಮಗ್ ಸಿನಿಮಾ ಹಾಡೆಲ್ಲ ಗೊತ್ತೇ ಇಲ್ಲಪ್ಪ. ನಮ್ದೇನಿದ್ರು ದೇವ್ರ ನಾಮ, ಭಜನೆ ಹಾಡು ಈಟಯ್ಯ. ಹಾಡವ್ವ? ಎಲ್ಲ ಕಡೆ ಹುಡುಗಿನ ತೋರಿಸಿ ಹುಡುಗಿ ಕೈಲಿ ಹಾಡು ಆಡಿಸೋದನ್ನ ನೋಡಿದೀವಿ. ಆದ್ರೆ ನೀವು ಹುಡುಗಿ ತಂಗಿ ಕೈಲಿ ಹಾಡು ಆಡಿಸ್ತಾ ಇದ್ದೀರಲ್ಲ. ಸುಮ್ಮನೆ ಈ ಕಾಲಹರಣ ಎಲ್ಲ ಬೇಡ. ಹುಡುಗಿ ಎಷ್ಟು ಬೇಗ ಬರ್ತಾಳೋ ನಮಗಷ್ಟು ಅನುಕೂಲ. ನಮ್ ಪದ್ಮಿನಿ ಬರಗಂಟ ಇವಳು ಹಾಡಾರು ಕೇಳಿ. ಪೂರ್ವಿ, ಆ ಹಾಡು ಹಾಡವ? ಅಯ್ಯೋ, ಹರಿ ಕುಣಿದನೋ, ಈ ಪದವ ಮುಸಿ ಬಿಡವ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ. ಸಾಕು ಕೆಲಸ, ಹೋಗಿ ಒಳಗಡೆ ಕುಡಿಯಕ್ಕೆ ಏನಾದ್ರು ತೊಂಬರೋಗಿ ಹೋಗಿ. ಭುಜಂಗ ಅವರೇ, ನಾವು ಬಂದು ಎಷ್ಟೊತ್ತಾಯ್ತು? ಇಷ್ಟೊತ್ತಾದ್ರೂ ನಿಮ್ಮ ಮಗಳು ಇನ್ನೂ ಆಚೆ ಬಂದಿಲ್ಲ. ಏನ್ ನಡೀತಿದೆ ಇಲ್ಲಿ? ನಮ್ಮ ಟೈಮ್ಗೂ ಒಂದು ಬೆಲೆ ಅಂತ ಇದೆ. ಇನ್ನು ಎಷ್ಟೊತ್ತು ಕಾಯಿಸ್ತೀರಾ ನೀವು? ನಿಜ ಹೇಳಿ. ಅಮ್ಮಾಜಿ, ನರೇಂದ್ರ ಕಾಲ್ ಮಾಡಿದ್ದ. ನಮ್ಮ ನಂದನ್ನು ಹೊಸಲೂರಿಗೆ ಬಂದಿದ್ದಾನಂತೆ. ಈ ಮನೆ ಅಡ್ರೆಸ್ಸು ತಗೊಂಡಿದ್ದಾನಂತೆ. ಅವನು ಇಲ್ಲಿಗೆ ಬಂದ್ರೆ ಇವರು ಎಲ್ಲ ಹುಡುಗನ್ ನೋಡ್ದಾಗತ್ತಲ್ವಾ? ಆದ್ರೆ ಇವರು ಹುಡುಗಿನ ತೋರ್ಸಕ್ಕೆ ತಯಾರಿಲ್ವಲ್ಲ. ಆಗ್ಲಿಂದ ಹುಡುಗಿ ಬರ್ತಾಳೆ ಬರ್ತಾಳೆ ಅಂತ ಹೇಳ್ತಿದ್ದಾರೆ ಹೊರತು ಅವಳು ಬರ್ತಾ ಇಲ್ಲ. ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಒಂದು, ಆ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ, ಇಲ್ಲ ಏನೋ ಎಡವಟ್ಟಾಗಿದೆ ಅಷ್ಟೇ. ಏನಾಗೈತಿ ಅಂತಾನೆ ಅರ್ಥ ಆಗ್ತಿಲ್ಲ.
ಪದ್ಮಿನಿ ಆಚೆ ಕಡೆಗೆ ಬರ್ತಿಲ್ಲ. ಇವರೆಲ್ಲ ಏನು ಸರಿಯಾಗಿ ಹೇಳ್ತಲೂ ಇಲ್ಲ. ಹೆಚ್ಚು ಮಾತಾಡೋಕೆ ಹೋದ್ರೆ ನನ್ನ ಬಾಯಿ ತಡಿದಲ್ಲಿ ಏನೇನೋ ಕೂಗಾಟ್ಬಿಡ್ತೀನಿ. ಅಮ್ಮಾಜಿ ಮನೆಯವ್ರು ಬೇರೆ ಇದ್ದಾರೆ. ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೋ ಏನೋ. ಅಕ್ಕ ಹೊಂಟೋಳೋ ಇಲ್ವೋ ಅನ್ನೋದೇ ಅರ್ಥ ಆಯ್ತಾ ಇಲ್ಲ. ಫೋನ್ ಮಾಡುವ ಅಂದರೆ ಅಪ್ಪ ಬೇರೆ ಇಲ್ಲೇ ಅವರೇ. ಪಾಪ ಸೀರೆ ಉಟ್ಕೊಳಕ್ ಬರ್ದೆ ಒದ್ದಾಡ್ತಾ ಇದ್ದಾಳೋ ಏನೋ. ಏನು ಒದ್ದಾಟ? ಇಷ್ಟು ಜನ ಹೆಂಗಸರಿದ್ದಾರೆ, ಸೀರೆ ಉಟ್ಕೊಳ್ಳೋಕ್ಕೆ ಸಹಾಯ ಮಾಡಬಾರ್ದಾ? ಅದು ಬಿಟ್ಟು ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ತಿದ್ದಾರೆ. ಇಲ್ಲ, ನನಗಂತೂ ಇನ್ನು ಕಾಯೋದಕ್ಕಾಗಲ್ಲ. ವೀರೇಂದ್ರ, ನಂದನಿಗೆ ಫೋನ್ ಮಾಡಿ ಹೋಟೆಲ್ಗೆ ಬರಕ್ಕೆ ಹೇಳಿ, ನಾವಿನ್ನು ಹೊರಡೋಣ. ಅಮ್ಮ ಹೊರಟು ಬಿಟ್ರಿ ತಾವು. ದಯವಿಟ್ಟು ಇನ್ನೊಂದು 2 ನಿಮಿಷ ಕಾಯೋಣ, ಬಂದ್ಬಿಡ್ತಳಿರಿ. ನಾನು ಇಲ್ಲಿಗೆ ಬಂದಿರೋದು ನೀವು ತುಂಬಾ ಸಂಸ್ಕಾರವಂತರು ಅಂತ. ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ನಾವು ಬಂದು ಇಷ್ಟೊತ್ತಾದ್ರೂ ನಾವಿಷ್ಟು ಕೇಳ್ಕೊಂಡ್ರು ನೀವು ಹೆಣ್ಣನ್ನ ತೋರಿಸ್ತಾ ಇರೋದು ನಮಗಾಗ್ತಾ ಇರೋ ಅವಮಾನ. ಭುಜಂಗ ಅವರೇ, ನಾನು ಸಮಯಕ್ಕೆ ತುಂಬಾ ಬೆಲೆ ಕೊಡ್ತೀನಿ. ಆದ್ರೆ ಆ ಸಮಯ ಇಲ್ಲಿ ವ್ಯರ್ಥ ಆಗ್ತಾ ಇದೆ. ನನಗಿಲ್ಲಿರೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಡ್ರೈವರ್, ಕಾರ್ ತೆಗಿ. ಅಮ್ಮಾಜಿಯವ್ರೆ, ಒಂದು ನಿಮಿಷ ಪ್ಲೀಸ್. ಒಂದು ನಿಮಿಷ ಅಮ್ಮಾಜಿಯವ್ರೆ. ಪಾಪ ಅಮ್ಮಾಜಿ, ಅವ್ರೇನೋ ಹೇಳ್ತಿದ್ದಾರೆ. ಅಯ್ಯೋ ದೇವ್ರೆ, ಇವ್ರು ಹಿಂಗ್ ಹೊಂಟೋಗ್ಬಿಟ್ರೆ ಎಲ್ರು ಏನ್ ಮಾತಾಡ್ಕೊಳಕ್ಕಿಲ್ಲ. ವೀರೇಂದ್ರ ಸರ್, ನೀವಾದ್ರೂ ಅಮ್ಮಾಜಿಗೆ ಹೇಳಿ. ಅಮ್ಮಾಜಿಗೆ ಒಂದ್ಸಲ ಕೋಪ ಬಂದ್ರೆ ಅವ್ರು ಯಾರ ಮಾತು ಕೇಳಲ್ಲ ಭುಜಂಗ ಅವ್ರೆ. ದಯವಿಟ್ಟು ನೊಂದ್ಕೋಬೇಡಿ.